ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಜೈಲಿಗೆ ನಟ ದರ್ಶನ್ ಅವರನ್ನ ನಿನ್ನೆ ಶಿಫ್ಟ್ ಮಾಡಲಾಯಿತು. ಮೊದಲ ದಿನವನ್ನು ನಟ ದರ್ಶನ್ ಇವಾಗ ಬಳ್ಳಾರಿ ಜೈಲಿನಲ್ಲಿ ಕಳೆದಿದ್ದಾರೆ. ಅದರಲ್ಲೂ ಕೂಡ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ 15ನೇ ಕೋಣೆಯಲ್ಲಿ ದರ್ಶನ್ ಅವರ ಸೆರೆವಾಸ. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ರಾತ್ರಿಯನ್ನು ಕಳೆದಿದ್ದಾರೆ ನಟ ದರ್ಶನ್. ಹೈ ಸೆಕ್ಯೂರಿಟಿ ಸೆಲ್ 15ನೇ ನಂಬರಿನ ಕೋಣೆಯಲ್ಲಿ ದರ್ಶನ್ ಅವರ ಸೆರೆವಾಸ. ಸಾಮಾನ್ಯ ಕೈದಿಯಂತೆ ಟ್ರೀಟ್ ಮಾಡಿದ್ದಾರೆ ಜೈಲಧಿಕಾರಿಗಳು ದರ್ಶನ್ ಅವರನ್ನ. ರಾತ್ರಿ ಊಟದ ಬಳಿಕ ಸೆಲ್ನಲ್ಲಿ ಮೌನಕ್ಕೆ ಜಾರಿದ್ದಾರೆ ದಾಸ. ಇಡೀ ರಾತ್ರಿ ನಿದ್ದೆ ಇಲ್ಲದೆ ಒದ್ದಾಡಿದ್ದಾರೆ. ಮತ್ತೊಂದು ಕಡೆ ಸೊಳ್ಳೆಗಳ ಕಾಟ ಬೇರೆ ಅಲ್ಲಿ ಸಿಕ್ಕಾಪಟ್ಟೆ. ಹೊಸ ಜಾಗ, ಹಾಗಾಗಿ ನಿದ್ದೆ ಕೂಡ ಇಲ್ಲದೇ ಪರದಾಡಿದ್ದಾರೆ. ಸಹಜವಾಗೇ ಬಳ್ಳಾರಿ ಜೈಲು ಒಂಥರ ಕಠಿಣವಾದ ಜೈಲು, ಹಾಗಾಗಿ ಅಲ್ಲಿ ಅಷ್ಟು ಸುಲಭ ಅಲ್ಲ ಸರ್ವೈವ್ ಆಗೋದು. ನಾನು ನಿನ್ನೆ ಎಲ್ಲ ಹೇಳ್ತಾ ಇದ್ದೆ, ಪರಪ್ಪನ ಅಗ್ರಹಾರದಲ್ಲಿ ದಿನಗಳನ್ನು ಕಳೆಯೋದಲ್ಲ ದೊಡ್ಡ ವಿಚಾರ. ಬಳ್ಳಾರಿ ಜೈಲಿನಲ್ಲಿ 10x10 ಒಂದು ಕೋಣೆನಲ್ಲಿ ಹಾಕ್ಬಿಟ್ರೆ ಇಡೀ ದಿನ ಮಾತಿಲ್ಲ, ಕತೆ ಇಲ್ಲ, ಯಾರ ಜೊತೆನಲ್ಲೂ ಹೆಂಗೆ ಕಳೆಯೋದು ತುಂಬ ಕಷ್ಟ. ಜೊತೆಗೆ ಸೊಳ್ಳೆಗಳ ಕಾಟ, ಜೈಲು ಅಂದಮೇಲೆ ಸೊಳ್ಳೆಗಳ ಕಾಟ ಇದ್ದೇ ಇರುತ್ತೆ. ಹಾಗಾಗಿ ದರ್ಶನ್ಗೆ ಇದರಿಂದ ಸಾಕಷ್ಟು ಸಮಸ್ಯೆ ಆಗಿದೆ. ನಿನ್ನೆ 10 ಗಂಟೆ ವೇಳೆಗೆ ದರ್ಶನ್ ಬಳ್ಳಾರಿ ಜೈಲಿಗೆ ಬಂದರೂ ಕೂಡ ಫಾರ್ಮ್ಯಾಲಿಟೀಸ್ ಎಲ್ಲ ಮುಗಿಸಿ ಅವರ ಸೆಲ್ಗೆ ಹೋಗೋದಕ್ಕೆ ಒಂದು 10:45 ಆಯಿತು. ಅವರು ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಮಾಡಿರಲಿಲ್ಲ, ಮಧ್ಯಾಹ್ನ ಊಟನೂ ಬೇಡ ಅಂದ್ರಂತೆ. ರಾತ್ರಿ ಊಟ ಮಾಡಿದ್ದಾರೆ ಸ್ವಲ್ಪ, ಅದನ್ನು ಬಿಟ್ಟರೆ ರಾತ್ರಿ ಎಲ್ಲ ಏನು ನಿದ್ದೆನೂ ಬಂದಿಲ್ಲ. ಆಮೇಲೆ ಸೊಳ್ಳೆಗಳ ಕಾಟ, ಇದೆಲ್ಲದರಿಂದಾಗಿ ಅವರಿಗೆ ಹೊಸ ಜಾಗ ಅಲ್ವಾ, ಸಮಸ್ಯೆ ಆಗಿದೆ. ಸೊ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಮೊದಲ ರಾತ್ರಿಯನ್ನು ಕಳೆದಿದ್ದಾರೆ ನಟ ದರ್ಶನ್. ಫಸ್ಟ್ ನೈಟ್ ಹೈ ಸೆಕ್ಯೂರಿಟಿ ಸೆಲ್ನ 15ನೇ ಕೋಣೆಯಲ್ಲಿ ದರ್ಶನ್ಗೆ ಸೆರೆವಾಸ. ಹೈ ಸೆಕ್ಯೂರಿಟಿ ಸೆಲ್ ಆದರೆ ಹೈ ಫೆಸಿಲಿಟಿ ಸೆಲ್ ಅಲ್ಲ, ಅದು ಹೈ ಸೆಕ್ಯೂರಿಟಿ, CC ಕ್ಯಾಮು ಅದು ಇದು ಎಲ್ಲ ಇರುತ್ತೆ. ಸಾಮಾನ್ಯ ಕೈದಿಯಂತೆ ಟ್ರೀಟ್ ಮಾಡಿದ್ದಾರೆ ಜೈಲು ಅಧಿಕಾರಿಗಳು. ಅವರು ಆ ರೀತಿ ಮಾಡಲಿ ಅಂತಲೇ ತಾನೇ ಅಲ್ಲಿಗೆ ಬಳ್ಳಾರಿಗೆ ಶಿಫ್ಟ್ ಮಾಡಿರೋದು. ಇಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಅವರು ಸಾಮಾನ್ಯ ಕೈದಿಯಂತೆ ಇರಲಿಲ್ಲ, ವಿಲಾಸಿ ಜೀವನವನ್ನು ನಡೆಸ್ತಾ ಇದ್ರು ಅಂತಲೇ ಅಲ್ಲಿಗೆ ಶಿಫ್ಟ್ ಮಾಡಿರ್ತಕ್ಕಂಥದ್ದು. ರಾತ್ರಿ ಊಟ ಮಾಡಿದ್ದಾರೆ. ಊಟದ ಬಳಿಕ ಸೆಲ್ನಲ್ಲಿ ಮೌನಕ್ಕೆ ಜಾರಿದ್ದಾರೆ ದಾಸ. ಮೌನಕ್ಕೆ ಜಾರೋದು ಅಂದರೆ ಮಾತಾಡೋಕ್ಕಾದರೂ ಯಾರಾದರೂ ಇರಬೇಕಲ್ಲ, ಯಾರೂ ಇರಲ್ಲ. ಯಾರು ಒಬ್ರನ್ನೊಬ್ಬರು ಮೀಟ್ ಮಾಡೋಕ್ಕೂ ಆಗಲ್ಲ, ಮಾತಾಡೋಕ್ಕೂ ಆಗಲ್ಲ. ಹಬ್ಬಬ್ಬ ಅಂದರೆ ಅಲ್ಲಿ ಸೆಕ್ಯೂರಿಟಿಗೆ ನಿಯೋಜನೆಗೊಂಡಿರೋರ ಜೊತೆ ಮಾತಾಡಬೇಕಾಗುತ್ತೆ ಅಷ್ಟೇ. ರಾತ್ರಿ ಇಡೀ ನಿದ್ದೆ ಇಲ್ಲದೇ ಒದ್ದಾಡಿದಾರಂತೆ. ಹೊಸ ಜಾಗ, ನಿದ್ದೆ ಬಂದಿಲ್ಲ, ಮತ್ತೊಂದೆಡೆ ಸೊಳ್ಳೆಗಳ ಕಾಟ. ಸೊ ಇದೆಲ್ಲ ಇರೋದರಿಂದ ಸಮಸ್ಯೆ ಆಗಿದೆ ಸ್ವಲ್ಪ ಅವರಿಗೆ. ಹಾಗೆ ಸ್ವಲ್ಪ ಏನು ತುಂಬನೇ ಸಮಸ್ಯೆ ಆಗಿದೆ. ಬರ್ತಾ ಬರ್ತಾ ಕ್ರಮೇಣ ಅಡ್ಜಸ್ಟ್ ಆಗಬೇಕು. ಜೊತೆಗೆ ವೆದರ್, ನಾನು ಹೇಳ್ತೀನಿ ಯಾವಾಗಲೂ, ಬೆಂಗಳೂರಿನ ವೆದರ್ಗೂ ಬಳ್ಳಾರಿ ವೆದರ್ಗೂ ಬಹಳ ವ್ಯತ್ಯಾಸ. ಬೆಂಗಳೂರಿನಲ್ಲಿ ನಾರ್ಮಲ್ ಡೇಸ್ನಲ್ಲಿ 21-22 ಟೆಂಪ್ರೇಚರ್ ಇರುತ್ತೆ. ಬಳ್ಳಾರಿನಲ್ಲಿ ನಾರ್ಮಲ್ ಡೇಸಲ್ಲೇ 40-41 ಇರುತ್ತೆ ಟೆಂಪ್ರೇಚರು, ಹೆಚ್ಚು ಕಡಿಮೆ ಡಬಲ್. ಆಮೇಲೆ ಅದು ಕಲ್ಲಿನ ಬಿಲ್ಡಿಂಗು, 200 ವರ್ಷಗಳ ಹಿಂದೆ ಬ್ರಿಟಿಷರ ಕಾಲದಲ್ಲಿ ಕಟ್ಟಿರೋ ಬಿಲ್ಡಿಂಗ್ ಅದು. ಅಲ್ಲಿ ಸಿಕ್ಕಾಪಟ್ಟೆ ಶೆಕೆ ಆಗುತ್ತೆ, ವೆಂಟಿಲೇಷನ್ ಇಲ್ಲ. ಹಾಗಾಗಿ ಇಷ್ಟೆಲ್ಲ ಸಮಸ್ಯೆ.